ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಅದರಲ್ಲೂ ಕೂಡ ಮಂಜು ಅವರು ನಿಜವಾಗ್ಲೂ ಹಾಸ್ಯಾಸ್ಪದಕ್ಕೆ ಒಳಗಾಗ್ತಾರೆ ಅಂತಲೇ ಹೇಳ್ಬೋದು. ಏನು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ. 6 ಸಬಲರು ಬಲಶಾಲಿಗಳು ಆಟ ಆಡುವಂಥವ್ರು ಸೆಲೆಕ್ಟ್ ಮಾಡಬೇಕು. ಈ ಮನೆಯ ದಿನಸಿಯನ್ನು ಉಳಿಸ್ಕೊಳ್ಳಿಕ್ಕೆ 6 ಜನನ ಸೆಲೆಕ್ಟ್ ಮಾಡಬೇಕು ಅಂತ ಅದರಲ್ಲಿ ಇದು ಮಾಡ್ತಾರೆ. ಅಭವ್ಯ ಅವರು ಕ್ಯಾಪ್ಟನ್ ಆಗಿ 6 ಜನರನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಮೋಕ್ಷಿತ್ ಅವರು ನಾ ಆಡ್ತೀನಿ ಅಂತಾರೆ, ಗೌತಮಿ ಅವರು ಆಡ್ತೀನಿ ಅಂತಾರೆ, ಧನರಾಜ್ ಅವರು ಆಡ್ತೀನಿ ಅಂತಾರೆ, ಮಂಜಣ್ಣ ಅವರು ಆಡ್ತೀನಿ ಅಂತಾರೆ. ಎಲ್ಲರೂ ಕೂಡ ಒಂದು ಕಡೆ ಆಡಬೇಕು ಅನ್ನೋ ರಿಸ್ಕು, ಇನ್ನೊಂದು ಕಡೆ ಆಟದಲ್ಲಿ ಗೆದ್ದು ಮನೆಗೆ ದಿನಸಿಯನ್ನು ಉಳಿಸ್ಕೊಡ್ಬೇಕು ಅನ್ನೋದು ರಿಸ್ಕ್ ಇದ್ದೇ ಇರುತ್ತೆ. ಮಂಜಣ್ಣ ಅವರು ಯಾರಿಗೆ ನಿಮ್ಗೆ ಆಗಿಲ್ಲ ಅಂದ್ರೆ ನಾನು ಆಡ್ತೀನಿ, ನೀವು ಆಗಿಲ್ಲ ಅಂದ್ರೆ ಸೆಟ್ ಬ್ಯಾಕ್ ಆಗಿ ಅಂಥೇಳಿ ಧನರಾಜ್ ಅವ್ರಿಗೆ ಹೇಳ್ತಾರೆ. ಫುಲ್ ಬಿಲ್ಡಪ್ ಕೊಟ್ಟು ಮಂಜಣ್ಣ ಆಡಕ್ಕೆ ಹೋಗಿ ಆ ಆಟದಲ್ಲಿ ಸೋಲ್ತಾರೆ ಅಂತ ಕಾಣುತ್ತೆ. ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಆ ಬಾಲನ್ನು ಬಾಯಿಂದ ಗಾಳಿ ಹೊರಗೆ ಹಾಕಿ ತಳ್ಳಬೇಕಾಗಿರುತ್ತೆ. ನಿಜವಾಗ್ಲೂ ಮಂಜಣ್ಣ ಅವರು ನಾನೇ ಆಡ್ತೀನಿ ಅಂತ, ನಾನು 5 ನಿಮಿಷದಲ್ಲಿ ಮುಗಿಸ್ತೀನಿ ಅಂತೇಳಿ ಬಿಲ್ಡಪ್ ಕೊಟ್ಟು ಲಾಸ್ಟಿಗೆ ಸೋಲ್ತಾರೆ ಅಂತ ಕಾಣುತ್ತೆ. ನೋಡಿದ್ರೆ ಪ್ರೊಮೋ ನೋಡಿದಾಗ ಹಂಗೆ ಅನಿಸ್ತಾ ಇದೆ. ಆಮೇಲೆ ನಿನ್ನೆ ವಿಚಾರಕ್ಕೆ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಐಶ್ವರ್ಯ ಅವರು ಅವ್ರು ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಬಿಗ್ ಬಾಸ್ ಮನೆಯಿಂದ ನಿನ್ನೆ ಹೋಗಿದ್ದು ಭಾಳ ಎಲ್ಲರಿಗೂ ಕೂಡ, ಇಡೀ ಕರ್ನಾಟಕದ ಜನರಿಗೂ ಮನಸ್ಸಿಗೆ ನೋವಾಗಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ನವರು ಲಾಸ್ಟಿಗೆ ಮಗಳೇ ಹೋಗಿ ಬನ್ನಿ ಅಂತ ಹೇಳಿದಾಗ್ಲಂತೂ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕೆ ಆಗಲೇ ಇಲ್ಲ. ಸಾಕಷ್ಟು ಜನ ಎಮೋಷ್ನಲ್ ಆಗಿದ್ರು. ಸಿಕ್ಕಾಪಟ್ಟೆ ಎಮೋಷ್ನಲ್ ಮೂಮೆಂಟು. ಐಶ್ವರ್ಯ ಅವರಿಗೆ ಒಳ್ಳೇದು ಮಾಡಲಿ ದೇವರು. ಯಾಕೆಂದರೆ ಯಾರೇ ಆಗಲಿ ಅವ್ರ ಸ್ಥಾನದಲ್ಲಿ ಇದ್ದರೂ ಸಹ ತಂದೆ ತಾಯಿ ಅವ್ರ ಕುಟುಂಬದವ್ರು ಯಾರೂ ಇಲ್ಲ ಅಂದಾಗ ಅಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನವರು ಟೀಮ್ ಕಡೆಯಿಂದ ಅದನ್ನೇ ಪ್ಲಸ್ ಪಾಯಿಂಟಾಗಿ ಯೂಸ್ ಮಾಡ್ಕೊಳ್ಳದೆ ಅವರಿಗೆ ಒಳ್ಳೆಯದನ್ನು ಹಾರೈಸಿರ್ತಕ್ಕಂಥದ್ದು ಒಂದು ಅಚ್ಚುಮೆಚ್ಚುಗೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲರಿಗೂ ಕೂಡ ಭಾಳ ಮನಸ್ಸಿಗೆ ನೋವಾಯಿತು. ನಿಮಗೂ ಹಾಗೆ ಅನ್ನಿಸ್ತಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.